ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಇವತ್ತು ಹಲ್ದಿ ಕಟ್ಟಿರೋ ಹಲ್ಗಳು ಹೇಗೆ 2 ನಿಮಿಷದಲ್ಲಿ ವೈಟ್ ಆಗೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು ನ್ಯಾಚುರಲ್ ಆಗಿ. ಇದು ಯಾಕೆ ಬರುತ್ತೆ ಹಲ್ದಿ ಕಟ್ಟಿರೋದು? ನೀವು ಎಲ್ಲಡಿಕೆ ಹಾಕೊಳ್ಳೋದ್ರಿಂದನೂ ಬರ್ಬೋದು, ನೀವು ಪಾನ್ ಪರಾಕ್ ಅದು ಇದು ಏನೇನೋ ಗುಟ್ಕಾ ಈ ಥರ ಯೂಸ್ ಮಾಡೋದ್ರಿಂದನೂ ನಿಮ್ಮ ಹಲ್ಲುಗಳು ಈ ಥರ ಕರೆ ಕಟ್ಕೊಂಡಿರುತ್ತೆ. ಸೊ ತುಂಬ ಜನಗಳು ಈ ಥರ ಮಾಡಿಕೊಂಡು ಹಲ್ಲುಗಳನ್ನ ಕರೆ ಕಟ್ಟಿಸ್ಕೊಂಡಿರ್ತೀರ. ಹಾಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಸಡನ್ನಾಗಿ ಅಂದಾಗ ನಮ್ಮ ಹಲ್ಲುಗಳನ್ನ ನಮಗೆ ನೋಡ್ಕೊಳ್ಳೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಥರ ನೀವು ಜಸ್ಟ್ 2 ಮಿನಿಟ್ಸ್ ಮಾಡಿದರೆ 2 ಮಿನಿಟ್ಸಲ್ಲೇ ನಿಮ್ಮ ಹಲ್ಲು ಕ್ಲಿಯರ್ ಆ್ಯಂಡ್ ವೈಟಿಂಗ್ ಆಗುತ್ತೆ. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ಮಾಡ್ಕೊಬೋದು, ಇಲ್ಲ ಪಾರ್ಟೀಸ್ ಎಲ್ಲಿ ಹೋದರೂ ನೀವು ಸಡನ್ನಾಗಿ ಇದನ್ನು ಯೂಸ್ ಮಾಡ್ಬೋದು. ತಕ್ಷಣಕ್ಕೆ ನಿಮ್ಮ ಹಲ್ಲುಗಳು ಬಿಳಿ ಆಗುತ್ತೆ. ಹಾಗೆ ತುಂಬ ಜನಕ್ಕೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ನಿಮಗೆ ಬಾಯೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ನಿಮಗೆ ಸ್ಮೆಲ್ ಆ ಥರ ಯಾವುದು ಬರೋದಿಲ್ಲ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅಕ್ಷರನ ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಇಂಥದ್ದೇ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತ್ ವೀಡಿಯೋಸ್, ವೆಯ್ಟ್ ಲಾಸ್ ವೀಡಿಯೋಸ್, ಬ್ಯೂಟಿ ವೀಡಿಯೋಸ್ ಎಲ್ರಿಗಿಂತ ಮುಂಚೆ ನೀವು ನೋಡಬಹುದು. ಅದು ತುಂಬ ನ್ಯಾಚುರಲ್ ಆಗಿರುವಂಥ ವೀಡಿಯೋಸ್. ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಗೈಸ್, ಒಂದು ಬೌಲ್ ತೊಗೊಳ್ಳಿ, ಚಿಕ್ಕ ಬೌಲ್ ತೊಗೊಳ್ಳಿ ಈ ಥರದ್ದು. ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟದ್ದು ಶುಂಠಿ ಬೇಕಾಗತ್ತೆ. ಈ ಶುಂಠಿನ ನೀವು ಚೆನ್ನಾಗಿ ಸಿಪ್ಪೆ ತೆಗೆದು ಹೆರ್ಕೊಳ್ಳಿ. ಇದನ್ನು ನೀವು ಹೆರ್ದಾದ್ಮೇಲೆ ಇಷ್ಟಿರುತ್ತೆ. ಇದನ್ನು ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಟ್ಟೋ ಕಲ್ಲಲ್ಲಿ ಹಾಕ್ಕೊಂಡು ನೀಟಾಗಿ ಕುಟ್ಟಬೇಕಾಗತ್ತೆ. ಸೊ ನೀವು ಕುಟ್ಟೋದು ಫುಲ್ಲು ಜಜ್ಜಬೇಕದು. ಅಂದರೆ ಅದನ್ನು ನೀವು ಇವಾಗ ಪ್ರೆಸ್ ಮಾಡಿದರೆ ಅದರಿಂದ ರಸ ಬರಬೇಕು. ಆ ರೀತಿ ನೀವು ಜಜ್ಕೊಬೇಕು. ಇಲ್ಲ ಜಜ್ಕೊಳಕ್ಕಾಗಲ್ಲ ಅಂದರೆ ನೀವು ತುರ್ಕೊಬಹುದು ಶುಂಠಿನ. ನೋಡಿ, ಇದು ಇವಾಗ ಆಗಿದೆ. ಇದನ್ನು ಒಂದು ಬೌಲ್ ಇಟ್ಕೊಂಡಿದ್ದೀವಲ್ಲ, ಈ ಬೌಲ್ಗೆ ಇದನ್ನು ರಸನ ತೆಗೆದುಕೊಬೇಕಾಗತ್ತೆ, ಸೋಸ್ಕೊಬೇಕು. ಒಂದು ಜಾಲ್ರಾಗ ಹಾಕ್ಕೊಂಡು ಸ್ಪೂನಿಂದ ಪ್ರೆಸ್ ಮಾಡಿದರೆ ರಸ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಇದನ್ನು ಸೋಸ್ಕೋಬೇಕಾಗತ್ತೆ. ನೋಡಿ, ಇಷ್ಟು ರಸ ಬಂದಿದೆ. ಇಷ್ಟು ರಸನ ನೀವು 2 ದಿನ ಯೂಸ್ ಮಾಡ್ಬೋದು. ಆವಾಗಿಂದ ಅವಾಗೆ ಯೂಸ್ ಮಾಡ್ಕೊಳ್ಳಿ. ಮನೆಯವರೆಲ್ಲ ಯೂಸ್ ಮಾಡ್ತೀನಿ ಅಂದರೆ ನೀವು ಎಲ್ರಿಗೂ ಸೇರಿಸಿ ಮಾಡ್ಕೊಬಹುದು. ಇಲ್ಲ ಇದನ್ನು 1 ಡೇ ಹಾಗೆ ಇಟ್ಬಿಟ್ಟು ಕೂಡ ನೀವು ಯೂಸ್ ಮಾಡಬಹುದು. ಇದಕ್ಕೆ ಲೆಮನ್, 1/2 ಲೆಮನ್ ಬೇಕಾಗತ್ತೆ. ನೋಡಿ, ಇಷ್ಟು ಅಂದರೆ 1 ಟೀ ಸ್ಪೂನ್ ಲೆಮನ್. ಇದು ನೀವು ಶುಂಠಿ ರಸ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಲೆಮನ್ ರಸ ತೊಗೊಬೇಕಾಗತ್ತೆ. ನೋಡಿ, 1 ಟೀ ಸ್ಪೂನ್ ತೊಗೊತಾ ಇದ್ದೀನಿ ನಾನು. ಇಷ್ಟೇ, ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ನೀವು 1/4 ಟೀ ಸ್ಪೂನ್, ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್, ಬಿಳಿ ಉಪ್ಪು ಅಂತಾರಲ್ವ ಅದು, ಅದನ್ನು ತಗೊಂಡು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕಲಿಸಿದ್ರೆ ರೆಡಿ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕಾಗತ್ತೆ. ನಮ್ಮ ಟೀತ್ ಫುಲ್ಲು ವೈಟ್ ಆಗಬೇಕು ಅಂತ ಅಂದರೆ, ಹಾಗೆ ಫ್ರೆಶ್ನೆಸ್ ಕೊಡಬೇಕಂದ್ರೆ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕ್ಯಾವಿಟೀಸ್ ಕೂಡ ಆಗೋದಿಲ್ಲ, ಹಲ್ಲು ಉಳುಕು ಬರೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ನೋಡಿ, ನಾನು ತೊಗೊಂಡಿರೋ ಈ ಟೂತ್ ಪೇಸ್ಟಲ್ಲಿ ಲವಂಗ ಇದೆ, ನೀಮ್ ಇದೆ, ನೀಮ್ ಮೀನ್ಸ್ ಬೇವಿನ ಸೊಪ್ಪಿದೆ, ಹಾಗೆ ಹನಿ ಇದೆ, ಜೇನುತುಪ್ಪ, ಹಾಗೆ ಆಮ್ಲ, ನೆಲ್ಲಿಕಾಯಿ, ಹಾಗೆ ತುಳಸಿ. ಇಷ್ಟು ಇಂಗ್ರೀಡಿಯೆಂಟ್ಸು ಈ ಟೂತ್ ಪೇಸ್ಟಲ್ಲಿದೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಸಡುಗಳು ಗಟ್ಟಿಯಾಗಿರುತ್ತೆ, ಹಾಗೆ ಹಲ್ಲು ಕೂಡ ಗಟ್ಟಿಯಾಗಿರುತ್ತೆ. ಸೊ ನೀವು ಇದೇ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಹಲ್ಲುಗಳು ಉಳ್ಕ ಆಗದೆ ಇರೋ ರೀತಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಈ ಟೂತ್ ಪೇಸ್ಟ್ನ ನಿಮ್ಗೆ ಹೇಳಿದೆ. ಸೊ ನೀವು ಕೋಲ್ಗೇಟ್, ನಾರ್ಮಲ್ ಸಾಲ್ಟ್ ಕೋಲ್ಗೇಟ್ ಬರುತ್ತಲ್ಲ, ವೈಟ್ ಕಲರ್ ಪೇಸ್ಟ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಇರುತ್ತೆ. ಇದನ್ನು 1 ಟೀ ಸ್ಪೂನ್ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಶುಂಠಿ ರಸ, ನಿಂಬೆಹಣ್ಣು, ಸಾಲ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಆಗಿದೆ ಪೇಸ್ಟ್. ಈ ಪೇಸ್ಟ್ನ ನೀವು ಸಾಫ್ಟ್ ಅಂದರೆ ನಿಮ್ಮದು ರಫು ಇರುತ್ತೆ, ಬ್ರಷ್ಗಳಲ್ಲಿ ರಫು, ಸಾಫ್ಟ್ ಎಲ್ಲನೂ ಇರುತ್ತೆ. ಅದನ್ನು ನೋಡಿ ತೊಗೊಳ್ಳಿ. ಸಾಫ್ಟ್ ಇರೋದು, ರಫ್ ಇರೋದು ತೊಗೊಂಡಷ್ಟು ನಿಮ್ಮ ಒಸಡುಗಳಿಗೆ
ಪ್ರಾಬ್ಲಮ್ ಆಗುತ್ತೆ. ಸೊ ಈ ಬ್ರಷಲ್ಲಿ ಇವಾಗ ಇದನ್ನು ತಗೊಂಡು ಉಜ್ಕೋಬೇಕಾಗತ್ತೆ. ನಿಮ್ಮ ಎಲ್ಲೇ ಹಳದಿ ಕಟ್ಟಿದೆ ಅಲ್ಲಿ ಉಜ್ಜೋದ್ರಿಂದ, ಹಾಗೆ ಇದು ಉಜ್ಜಿದ ಆದಮೇಲೆ ನೀವು ಬ್ರಾಯಿ ವಾಶ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಬಿಫೋರ್ ಆಫ್ಟರ್ ನೋಡ್ಕೊಳ್ಳಿ ರಿಸಲ್ಟು. ಜಸ್ಟ್ 2 ಮಿನಿಟ್ಸಲ್ಲೇ ರಿಸಲ್ಟ್ ಬರುತ್ತೆ. ನಿಮಗೆ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಬಾಯಿ ತುಂಬ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಇದನ್ನೇ ಯೂಸ್ ಮಾಡೋದ್ರಿಂದ. ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.